ಮತ್ತ ಆರೋಗ್ಯ ಯಾಕೆ ಕೆಡಾಕತೈತಿ? ಕಾರಣ ಇದು ಮೈದಾ ಬತ್ತು, ಸಕ್ಕರೆ ಬತ್ತು, ಉಪ್ಪು ಬತ್ತು, ಇವಕ್ ವೈಟ್ ಪಾಯ್ಸನ್ ಅಂದಾರು. ಇವು ಇರ್ಲೇಬಾರ್ದು. ನಿಮ್ ಮನಿಯೊಳಗೆ ನೀವು ಎಲ್ಲಾರು ಆರೋಗ್ಯವಂತರಾಗಿರ್ಬೇಕಂದ್ರ ಅನೇಕಾಂತವನ್ನ ಬಳಸ್ಕೊಳ್ರಿ. ಮೊದ್ಲಿನವ್ರು ಹಂಗ್ ಮಾಡ್ರಿ ಅಂತ ನಾವು ಹಂಗ್ ಮಾಡೋದಿಲ್ಲ. ಮೊದ್ಲಿನವ್ರ ಶರೀರ ಹೆಂಗಿತ್ತು, ಅವತ್ತಿನ ಕಾಲ ಹೆಂಗಿತ್ತು, ಅವತ್ತಿನ ಆಹಾರ ಹೆಂಗಿತ್ತು, ಅವ್ರ ಶಾರೀರಿಕ ಸ್ಟೆಮಿನಾ ಹೆಂಗಿತ್ತು, ಅದ್ರ ತಕ್ಕಂಗ ಅವ್ರು ಆಹಾರ ಮಾಡ್ತಿದ್ರು. ಈಗ ಡಾಕ್ಟರ್ ಸಾಹೇಬ್ ಹೇಳ್ರು, ಸಾತ್ವಿಕ ಆಹಾರದಾಗ ಆಹಾರ ತಗೋಬೇಕಾದ್ರೆ ಅನ್ನ ತುಪ್ಪ ತಿನ್ಬೇಕು. ಎಷ್ಟೋ ಜನ ಹೇಳ್ತಾರ ತುಪ್ಪ ತಿಂದ್ರ ಫ್ಯಾಟ್ ಹೆಚ್ಚಾಕೈತಿ ಅಂತ ಹೇಳ್ತಾರ. ಶುದ್ಧ ಸುಳ್ಳು, ಶುದ್ಧ ಸುಳ್ಳು, ಮಹಾ ಸುಳ್ಳು. ತುಪ್ಪ ತಿನ್ನೋದ್ರಿಂದ ಫ್ಯಾಟ್ ಹೆಚ್ಚಾಗೋದಿಲ್ಲ. ಜವಾರಿ ಆಕಳ ತುಪ್ಪ ಎಂತ ಕೆಲಸ. ಈಗ ಹೇಳ್ರ ಅಣ್ಣ ನಾಳಿಗೆ ಒಳಗ ಅದೆಲ್ಲ ಲೇಪ್ ಹಾಕೋತ್ ಹೋಗ್ತೈತಿ, ನಿಮ್ದೆಲ್ಲ ಸ್ವಚ್ಛ ಆಗ್ತೈತಿ, ಕ್ಲಿಯರ್ ಆಗ್ತೈತಿ. ಯಾವ ಪ್ರಕಾರ ಎತ್ತಿನ ಗಾಡಿಗೆ ಒಂಗನ ಹಾಕ್ತಿದ್ರಲ್ಲ ಜನ ಮೊದಲ, ಯಾಕಾದ ಸವಿಬಾರ್ದು, ಜಂಗ್ ತಿನ್ಬಾರ್ದು, ಅದ ಬಾಳ್ಕೆ ಬರ್ಬೇಕತ್ತ. ಹಂಗ ನಿಮ್ಮ ಅನ್ನ ನಾಳ, ಜಠರ, ಅಗ್ನಿ, ನಿಮ್ಮ ಕಳ್ಳ, ದೊಡ್ಡ ಕಳ್ಳ, ಸಣ್ಣ ಕಳ್ಳ ಇವೆಲ್ಲ ಕ್ಲಿಯರ್ ಆಗಿ ಸ್ವಚ್ಛ ಇರ್ಬೇಕಂದ್ರ ಪ್ರತಿನಿತ್ಯ ಇವತ್ತು ಬ್ರಾಹ್ಮಣರ ಕುಲದಾಗ ತುಪ್ಪ ತಿನ್ನು ಪರಂಪರೆ ಉಳಿದೈತಿ. ನಮ್ಮಲ್ಲಿ ಹೋಗ್ತಿದ್ ಜೈನರ ಮನ್ಯ ಪ್ರತಿಯೊಬ್ಬರು ಶುದ್ಧ ತುಪ್ಪಲೇನ ಅಡಿಗೆ ಮಾಡ್ತಿದ್ರು. ಸಾಧು ಸಂತರು ಬಂದ್ರ ಪಡಗಾನ್ ಮಾಡ್ಕೊಂಡು ಆಹಾರ ಕೊಟ್ಟ ನಂತರ ತಾವು ಭೋಜನ ಮಾಡ್ತಿದ್ರು. ಈ ಪರಂಪರೆ ನಮ್ಮಲ್ಲಿ ಇತ್ತು.